ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರಿಗೆ ಅಂತ ಹೇಳಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿದ್ರು. ಅದನ್ನ ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡಬಹುದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದ್ರು. ನಾನು ಹೇಳಿದ್ದೇನೆ ಒಂದೇ ಮಾಡಬೇಕು ಅಂತ ಹೇಳಿದ್ದಾನೆ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಕೊಳ್ತೀನಿ. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಒಳಗಡೆ ಏನ್ ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರಿಗೆ ಅಂತ ಹೇಳಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿದ್ರು. ಅದನ್ನ ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡಬಹುದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದ್ರು. ನಾನು ಹೇಳಿದ್ದೇನೆ ಒಂದೇ ಮಾಡಬೇಕು ಅಂತ ಹೇಳಿದ್ದಾನೆ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಕೊಳ್ತೀನಿ. ನಾಗೇಂದ್ರ ವಿಚಾರದಲ್ಲಿ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಇಷ್ಟೆಲ್ಲ ಆಗ್ತಿದೆ ನನ್ನ ವಿಚಾರದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಹಿರಿಯ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಕೇಳೋಣ ಅಂತ ಸಿಎಂ ಅವರು ಸಮಾಧಾನ ಹೇಳಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೆಪ್ಟೆಂಬರ್ 1 ನಾಗೇಂದ್ರ ರಾಜೀನಾಮೆ ತಗೊಳ್ತಾರೆ ಅಂತ ಚರ್ಚೆ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಾಳೆನೋ ದೆಹಲಿಗೆ ಹೋಗ್ತಾರೆ ಅಂತ ಇದೆ ಅವರ ಪ್ರವಾಸದ ಕಾರ್ಯಕ್ರಮ. ಅಲ್ಲಿ ಚರ್ಚೆ ಮಾಡಿಕೊಂಡು ತೀರ್ಮಾನಗಳು ಮಾಡಬಹುದು. ಅದೇ ವಿಷಯ ಚರ್ಚೆ ಮಾಡಕ್ಕೆ ಹೋಗ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಇಲ್ಲ. ಆದರೆ ಖಂಡಿತವಾಗಿ ಹೈಕಮಾಂಡ್ ಭೇಟಿ ಮಾಡಿದಾಗ ಇವೆಲ್ಲ ಚರ್ಚೆ ಮಾಡ್ತಾರೆ. ಮಾಡಿ ಏನು ತೀರ್ಮಾನ ಆಗುತ್ತೆ ಕಾಯ್ದು ನೋಡೋಣ. ಸಂಪುಟ ಪುನರಚನೆ ಆಗಬೇಕು ಅಂದ್ರೆ ಬೇರೆಯವರೆಲ್ಲ ಹಿರಿಯರು ಕೆಲವರು ಇದ್ದಾರೆ ಅಸಮಾಧಾನ, ಅವ್ರನ್ನ ತಗೊಳ್ಳೋಕೆ ಸಂಪುಟಕ್ಕೆ ಒತ್ತಡ ಅಲ್ಲ, ಇದೆಲ್ಲ ಸ್ಪೆಕ್ಯುಲೇಷನ್ಸು. ವಸ್ತುಸ್ಥಿತಿ ಏನಿದೆ ಅಂತೇಳಿ ಅವರು ಹೈಕಮಾಂಡಿಗೆ ಹೋಗಿ ಚರ್ಚೆ ಮಾಡಿ ಬಂದ ಮೇಲೆನೆ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸು ಹೌದು, ನಾವು ಮತ್ತೊಂದು ರಿಷಫಲ್ ಮಿನಿ ರಿಷಫಲ್ ಆಗುತ್ತೆ ಹಾಗೆ ಹೇಗೆ ಅಂತೇಳ ನಾವು ಕೇಳ್ತೇವೆ. ಆದರೆ ಅಲ್ಲಿ ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ. ಅದೆಲ್ಲ ಕನ್ಸಿಡರೇಷನ್ ತಗೊಂಡೇ ಅವರು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಹೋಗಿ ಬಂದ ಮೇಲೆ ಹೈಕಮಾಂಡಿನ ಜೊತೆ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಪಾರ್ಕ್ಗಳಲ್ಲಿ 5% ಜಾಗನ ವಾಣಿಜ್ಯ ಕೆಲಸಗಳಿಗೆ ಮೀಸಲಿಟ್ಟದ್ದು ವಿರೋಧ ಈಗಾಗಲೇ ವ್ಯಕ್ತ ಆಗಿದೆ ಸರ್. ಪಕ್ಷಾತೀತವಾಗಿ ಪರಿಸರವಾದಿಗಳಿಂದ ಕೂಡ ಇಲ್ಲಿ ಕಮರ್ಷಿಯಲೈಸೇಷನ್ ಬೇಡ ಅನ್ನೋ ರೀತಿಯ ಅಭಿಪ್ರಾಯ ಬರ್ತಿದೆ. ಪಾರ್ಕ್ ಜಾಗಗಳು ಅಂತಂದ್ರೆ ಅದ್ರ ಒಳಗಡೆ ಕಮರ್ಷಿಯಲೈಸೇಷನ್ ಮಾಡುವಂಥದ್ದಲ್ಲ ಅದು. ಈಗ ನಮಗೆ ಕೆಲವು ಸಾರ್ವಜನಿಕರ ಉದ್ದೇಶದಿಂದ ಕೆಲವು ಕೆಲಸಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡ್ಕೊಳ್ಳೋಕೆ ಅಂತೇಳಿ ಮಾಡಿದ್ದಾರೆ. ಅದು ಸ್ಪೆಸಿಫಿಕ್ ಆಗಿ ಇದು ಕಾರ್ಪೊರೇಷನ್ ಅವರು ತೀರ್ಮಾನಗಳು ಮಾಡಿದಾಗಲೇ ಗೊತ್ತಾಗುತ್ತೆ. ರಸ್ತೆಯಲ್ಲಿ ನಿಲ್ಲಿಸೋ ಕಾರ್ಗಳಿಗೂ 2 ವೀಲರ್ಗಳಿಗೂ ಕೂಡ ಇನ್ಮೇಲೆ ಫೀಸ್ ಕಟ್ಟಬೇಕು ಅನ್ನೋ ಒಂದು ಕಾಯ್ದೆ ತರೋದಕ್ಕೆ ಹೊರಟಿದೆ. ಇಲ್ಲ, ಅದು ಮೊದಲು ನಾನು ಬೆಂಗಳೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ರಸ್ತೆಗಳಿರೋದು ಜನ ಓಡಾಡೋದಕ್ಕೆ, ಎರಡೂ ಸೈಡು ಕಾರ್ಗಳು ಅಥವಾ ವೆಹಿಕಲ್ಸ್ ನಿಲ್ಲಿಸ್ಬಿಟ್ರೆ ಅಲ್ಲಿ ರಸ್ತೆಗಳೇ ಮುಚ್ಕೊಂಡು ಹೋಗುತ್ತೆ. ಅದಕ್ಕೊಂದು ಕಾನೂನು ತರಬೇಕು ಹಾಗೆ ಅಂತೇಳಿ ಅವಾಗೆಲ್ಲ ನಾವು ಚರ್ಚೆ ಮಾಡಿದ್ದು. ಅದು ಈಗ ಅದ್ರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿ ಮಾಹಿತಿಗಳು ಬರ್ತಾ ಇದೆ. ಅದೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸಂಪುಟಕ್ಕೆ ಬೇಡ ಅಂತ ಪಕ್ಷದಲ್ಲೂ ಕೂಡ ಕೆಲವರು ಒತ್ತಾಯ ಇತ್ತು, ಆದರೂ ಕೂಡ ತಗೊಂಡು ವಿರೋಧ ಪಕ್ಷದ ಹೋರಾಟ ಮಾಡಿದ್ರು, ಪಾದಯಾತ್ರೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಮುಜುಗರದ ಸನ್ನಿವೇಶ ಸರ್ಕಾರಕ್ಕೆ ಅಲ್ಲ, ನಾವು ಹೇಳ್ತಾ ಇದ್ದೀವಲ್ಲ, ಅವರ ಹೆಸರೇ ಇಲ್ಲ, ಯಾವ ಚಾರ್ಜ್ ಶೀಟ್ನಲ್ಲೂ ಅವ್ರ ಹೆಸರಿಲ್ಲ ಅಂತ ಅಂದಾಗ, ಜೊತೆಗೆ ಈಗ ಅವ್ರ ಹಣ ತಗೊಂಡಿದ್ದಾರೆ ಅಥವಾ ದುರುಪಯೋಗ ಮಾಡಿದ್ದಾರೆ ಅಂದರೆ ಅವರಿಂದ ವಸೂಲಿ ಮಾಡಬೇಕು. ತಗೊಂಡಿಲ್ಲ ಅನ್ನೋದಕ್ಕೆ, ತಗೊಂಡಿದ್ದಾರೆ ಅನ್ನೋದಕ್ಕೆ ಯಾವ ಮಾಹಿತಿ ಇಲ್ಲ ಅಲ್ಲ.
ಅಲ್ಲ ಈಗ ನೋಡಿ ನಮಗೆ ನಾನು ಗೃಹ ಸಚಿವನಾಗಿದ್ದು ನನಗೆ ಮಾಹಿತಿ ಇದೆ 79 ಕೋಟಿ ರಿಕವರಿ ಮಾಡಿದ್ರು ಔಟ್ ಆಫ್ 84 ಕ್ರೋರ್ಸ್. ಈ 79 ಕೋಟಿ ರಿಕವರಿ ಮಾಡಿದಾಗ ನಾಗೇಂದ್ರ ಅವ್ರ ಕಡೆಯಿಂದ ಒಂದು 5 ಕೋಟಿನೋ 10 ಕೋಟಿನೋ ಇಲ್ಲ 50 ಕೋಟಿನೋ ರಿಕವರಿ ಆಗಬೇಕಾಗಿತ್ತು ಅವರು ದುರುಪಯೋಗ ಮಾಡಿದರೆ. ಒಂದು ವೇಳೆ ಅವರು ಯಾವುದಾದ್ರೂ ರೂಪದಲ್ಲಿ ಅವ್ರ ಅಕೌಂಟಿಗೆ ಹಣ ಹೋಗಿದ್ರೆ ಅವರು CBIನವರಾಗಲಿ ED ಅವರಾಗಲಿ ರಿಕವರಿ ಮಾಡೋರು. ಈಗ ಅದು ಯಾವುದೂ ಇಲ್ಲ ಅಂದರೆ ಅವರ ಇನ್ವಾಲ್ವ್ ಆಗಿಲ್ಲ ಅಂತ ಆಯ್ತಲ್ಲ. ಗಮನಕ್ಕೆ ಬಂದಿಲ್ಲ ಅಂತ ಸರ್. ಗಮನಕ್ಕೆ ಬಂದಿರಬಹುದು, ಆದರೆ MDನೇ ಚೆಕ್ಕಿಗೆ ಸೈನ್ ಹಾಕೋದು, ನಾವು ಮಿನಿಸ್ಟರ್ ಹಾಕೋದಿಲ್ಲ. ಡೆತ್ ನೋಟ್ ಯಾಕೆ ಸೀರಿಯಸ್ ಆಗಿ ತಗೊಳ್ತಿಲ್ಲ ಸರ್ಕಾರ? ಯಾರು ತಗೊಂಡಿದ್ದಾರಲ್ಲ ಕೊಟ್ಟಿದ್ದಾರೆ ಸಚಿವರು ಅಂತ ಇತ್ತು ಸರ್. ಅದು ಅವರು ಹೇಳಿರೋದನ್ನ ವೆರಿಫೈ ಮಾಡಿದಾರಲ್ವಾ, CIDನವರು ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ಒಂದು ವೇಳೆ ಅದು ಸತ್ಯನೇ ಆಗಿದ್ರೆ ಇವರಿಗೂ ಕೂಡ ಕೇಳೋರಲ್ವಾ. CBIಗೆ ಸರ್ ಅನುಮತಿ ಕೊಡಬೇಕಾ ಕೊಡಬಾರ್ದಾ ಅಂತ ಸಲಹೆ ಕೇಳಿದ್ದಾರೆ ರಾಜ್ಯಪಾಲರು, ಸರ್ಕಾರದ ಸಲಹೆ. ಸರ್ಕಾರ ತಿರಸ್ಕಾರ ಮಾಡಿದರೆ ಸಾರ್ವಜನಿಕ ಬಿಕ್ಕಟ್ಟು ಬರಬಹುದು. ಅಲ್ಲ, ಗವರ್ನರು ಅವ್ರದ್ದೇ ಆದಂಥ ಇತಿಮಿತಿ ಒಳಗೆ ಅವ್ರ ಕ್ರಮ ತಗೊಳ್ತಾರೆ. ಯಾಕೆಂದರೆ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್, ಅವರನ್ನ CBIಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅವರೇ ಪರ್ಮಿಷನ್ ಕೊಡಬೇಕಲ್ವಾ. ಅದು ಸರ್ಕಾರ ಚರ್ಚೆ ಮಾಡುತ್ತೆ, ಕ್ಯಾಬಿನೆಟ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಸರ್ಕಾರದ ಅನುಮತಿ ಇಲ್ಲದೆ CBI ಎಂಟ್ರಿ ಕೊಡಕ್ಕಾಗಲ್ಲ ರಾಜ್ಯದಲ್ಲಿ. ಅಲ್ಲ, ಅದು ಸಂಪುಟದಲ್ಲಿ ತೀರ್ಮಾನ ಆಗುತ್ತೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.